ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ 2-3 ದಿನಗಳಿಂದ ನಮ್ಮ ರಾಜ್ಯದ ಮಾನ ಮರ್ಯಾದೆ ಯಾವ ರೀತಿ ಹೋಗ್ತಾ ಇದೆ ಅಂತ, ನಮ್ಮ ರಾಜ್ಯಕ್ಕೆ ಯಾವ ರೀತಿ ಧಕ್ಕೆ ಬರ್ತಾ ಇದೆ ಅಂತ, ನಮ್ಮ ನಾಡಿಗೆ ಈ ಭ್ರಷ್ಟ ರಾಜಕಾರಣಿಗಳು ಯಾವ ರೀತಿ ಕಪ್ಪು ಚುಕ್ಕಿಯನ್ನು ಇಡುತ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗಿ ಈ ಒಂದು ಸಂದೇಶವನ್ನು ನಮ್ಮ ಮುಖಪುಟದ ಗೆಳೆಯರಿಗೆ ರವಾನೆ ಮಾಡ್ತಾ ಇದ್ದೇವೆ. ನೋಡಿ, ಈ ಮಹಾನ್ ವ್ಯಕ್ತಿ ಸಿ.ಟಿ. ರವಿಯವರು ನಮ್ಮ ಗಡಿ ಭಾಗದಲ್ಲಿ ಕಳೆದ 15-20 ವರ್ಷಗಳಿಂದ ನಮ್ಮ ಗಡಿಗೆ ನುಗ್ಗುವಂತಹ ದೇಶದ್ರೋಹಿಗಳ ಮೇಲೆ ಯುದ್ಧ ಆಡಿ ಆ ಯುದ್ಧದಲ್ಲಿ ಗೆದ್ದು ಸೂರನಾಗಿ ಬಂದಿದ್ದಾರೆ. ಇಂಥ ವ್ಯಕ್ತಿಗೆ ಮಾಲಾರ್ಪಣೆ, ಪುಷ್ಪಾರ್ಚನೆ, ಅಯ್ಯೋ ನಿಮ್ ಜನ್ಮದ ಬೆಂಕಿ ಹಾಕವೆ. ಏನ್ ಮಹಾನ್ ಗಣಕಾರ್ಯ ಮಾಡ್ದ ಅಂತ ಇಷ್ಟೊಂದು ಆಡಂಬರದ ಸ್ವಾಗತ ಸುಸ್ವಾಗತ. ನೀವು ಈ ರೀತಿ ಕಾಂಗ್ರೆಸ್ ಅವ್ರ ಮೇಲೆ ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ನವರು ನಿಮ್ಮ ತೆವಲಿಗಾಗಿ ನಿಮ್ಮ ಭ್ರಷ್ಟಾಚಾರಗಳು, ನಿಮ್ಮ ಅನೈತಿಕ ಚಟುವಟಿಕೆಗಳು, ನಿಮ್ಮ ಸಿಡಿ ವಿಚಾರಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಹೋರಾಟ ಮಾಡ್ಕೊಂಡು ಸುವರ್ಣಸೌಧಕ್ಕೆ ಕಪ್ಪು ಚುಕ್ಕೆ ತಂದಿಟ್ಬಿಟ್ರಿ, ವಿಧಾನಸೌಧಕ್ಕೆ ಕಪ್ಪು ಚುಕ್ಕೆ ತಂದ್ಬಿಟ್ರಿ, ಪಾರ್ಲಿಮೆಂಟ್ಗೆ ಕಪ್ಪು ಚುಕ್ಕೆ ತಂದು ಇಟ್ಬಿಟ್ರಲ್ಲಪ್ಪ. ವಾನ್ಗೆಟ್ ರಾಜಕಾರಣಿಗಳೇ, ಕುಳಗೆಟ್ ರಾಜಕಾರಣಿಗಳೇ, ಮಾನ ಮರ್ಯಾದೆ ಇಲ್ಲದೆ ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಪವಿತ್ರವಾದಂಥ ರಾಜಕಾರಣಿಗಳೇ, ಯಾಕ್ರಪ್ಪ ನಿಮ್ಗೆ ಇಷ್ಟೊಂದು ಕೇಡ್ಗಾಲ ಬಂದ್ಬಿಟ್ಟೈತಲ್ಲಪ್ಪ. ಈ ನಾಡಿನ ಮತದಾರರ ಬಗ್ಗೆ, ಈ ನಾಡಲ್ಲಿ ಅನ್ಯಾಯಗಳ ಬಗ್ಗೆ, ಈ ನಾಡಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳು, ಅತ್ಯಾಚಾರಗಳ ಬಗ್ಗೆ ನಿಮ್ಗೆ ಯಾರಿಗೂ ಕಿಂಚಿತ್ತು ಚಿಂತನೆ ಇಲ್ಲ. ಕನ್ನಡ ಶಾಲೆಗಳ ಏಳಿಗೆಗಾಗಿ ಕಿಂಚಿತ್ತು ಚಿಂತನೆ ಇಲ್ಲ. ಇವರಿಂದ ಇವ್ರಿಗೆ ಕೆಸರಾರ್ ಚಾಟ ಆಡ್ಕೊಂಡು ಬೀದಿಗಿಳಿದು ಹೋರಾಟ ಮಾಡಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಿ. ನಾವು ಕಷ್ಟಪಟ್ಟು ಕಟ್ಟುವಂತ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದೀರಿ, ಲೂಟಿಕೋರ್ರೆ. ನಾವು ಇಷ್ಟೇಳಿ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ನಾಡಿನ ಜನ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ಅಂತ ಹೇಳ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.